ಜನವರಿ 22ಕ್ಕೆ ಅಯೋಧ್ಯೆಯ ಭವ್ಯ ರಾಮ ಮಂದಿರ ಲೋಕಾರ್ಪಣೆ. 2 ದಿನಗಳಿಂದ ಆಹ್ವಾನಗಳ ಚರ್ಚೆ ನಡೀತಾ ಇದೆ. ಯಾರಿಗೆ ಆಹ್ವಾನ ಕೊಟ್ಟರು, ಯಾರಿಗೆ ಕೊಟ್ಟಿಲ್ಲ. ಆದ್ವಾನಿ ಮತ್ತು ಮುರಳಿ ಮನೋಹರ ಜೋಶಿ, ಲಾಲಕೃಷ್ಣ ಆದ್ವಾನಿ ಮತ್ತು ಮುರಳಿ ಮನೋಹರ ಜೋಶಿ ಅವರಿಗೆ ಆಹ್ವಾನ ಕೊಡಲಾಗಿದೆ, ಬರದಂತೆ ಮನವಿ ಮಾಡಲಾಗಿದೆ ಅನ್ನೋದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು. ಈಗ ಸೋನಿಯಾ ಗಾಂಧಿ ಅವರಿಗೆ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಮಂದಿರದ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಬರುವಂತೆ ಆಹ್ವಾನ ಕೊಟ್ಟಿದೆ. ಅವರೊಬ್ಬರಿಗೆ ಅಲ್ಲ, ಮಲ್ಲಿಕಾರ್ಜುನ ಖರ್ಗೆ ಅವರನ್ನೂ ಆಹ್ವಾನಿಸಲಾಗಿದೆ. ಈ ವಿಷಯವನ್ನು ದಿಗ್ವಿಜಯ್ ಸಿಂಗ್ ಮಾಧ್ಯಮಗಳಿಗೆ ಖಚಿತಪಡಿಸಿದ್ದಾರೆ. ಅಯೋಧ್ಯೆಯ ವಿಷಯದಲ್ಲಿ ಸೋನಿಯಾ ಗಾಂಧಿ ಧನಾತ್ಮಕವಾಗಿದ್ದಾರೆ. ಸೋನಿಯಾ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಅವರಷ್ಟೇ ಅಲ್ಲ, INDA ಮೈತ್ರಿಕೂಟದ ಪಕ್ಷಗಳ ನಾಯಕರನ್ನು ಕೂಡ ಆಹ್ವಾನಿಸಲಾಗಿದೆ. ಅರವಿಂದ್ ಕೇಜ್ರಿವಾಲ್, ಡಿ ರಾಜಾ, ಸೀತಾರಾಮ್ ಯೆಚೂರಿ, ಉದ್ಧವ್ ಠಾಕ್ರೆ ಸೇರಿದಂತೆ ಲೋಕಸಭೆಯಲ್ಲಿ ವಿಪಕ್ಷ ನಾಯಕ ಅಧೀರ್ ರಂಜನ್ ಚೌಧರಿ ಅವರನ್ನು ಆಹ್ವಾನಿಸಲಾಗಿದೆ. ಮಂದಿರ ನಿರ್ಮಾಣ ಸಮಿತಿಯ ಅಧ್ಯಕ್ಷ ನೃಪೇಂದ್ರ ಮಿಶ್ರಾ ಆಹ್ವಾನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ನಾಯಕ ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ ದಿಗ್ವಿಜಯ್ ಸಿಂಗ್ ಅವರು ಹೇಳಿದ್ದಾರೆ, ಅಯೋಧ್ಯ ಟ್ರಸ್ಟ್ ಯಾವುದೇ ಪಕ್ಷಕ್ಕೆ ಸೇರಿದ ಟ್ರಸ್ಟ್ ಅಲ್ಲ. ಇದ್ಯಾಕೆ ಹೇಳಿದ್ರು ಗೊತ್ತಿಲ್ಲ. ಸರ್ಕಾರದಿಂದ ಸ್ಥಾಪನೆ ಮಾಡಲಾಗ್ತಾ ಇರುವ ದೇಗುಲ ಅಂತ, ಟ್ರಸ್ಟ್ನಿಂದ ಸ್ಥಾಪನೆ ಮಾಡಲಾಗ್ತಾ ಇರುವ ದೇಗುಲ ಒನ್ ಆಫ್ ದ ಬಿಗ್ಗೆಸ್ಟ್ ಕ್ರೌಡ್ ಫಂಡಿಂಗ್ ಇವೆಂಟ್ ಇನ್ ದ ವರ್ಲ್ಡ್ ಅಂತ ಹೇಳಲಾಗುತ್ತೆ. ಮಂದಿರದ ಕಾರ್ಯಕ್ರಮಕ್ಕೆ ಹೋಗೋದ್ರಿಂದ ಏನು ತೊಂದರೆ? ದಿಗ್ವಿಜಯ್ ಸಿಂಗ್ ಅವರು ಕೇಳ್ತಾ ಇದ್ದಾರೆ. ಈ ವಿಷಯದಲ್ಲಿ ಸೋನಿಯಾ ಗಾಂಧಿ ಬಹಳ ಧನಾತ್ಮಕವಾಗಿದ್ದಾರೆ. ಆಮಂತ್ರಣ ಸಿಕ್ಕಿದೆ, ಸೋನಿಯಾ ಗಾಂಧಿ ಅವರು ಹೋಗ್ತಾರೆ. ಅಕಸ್ಮಾತ್ ಹೋಗುವುದಕ್ಕಾಗದೇ ಇದ್ದರೆ ನಮ್ಮ ನಿಯೋಗ ಹೋಗುತ್ತೆ ಅಂತ, ಕಾಂಗ್ರೆಸ್ನಿಂದ ಒಂದು ನಿಯೋಗ ಹೋಗುತ್ತೆ ಅಂತ. ಹಾಗಾದರೆ ವಿಪಕ್ಷ ನಾಯಕರುಗಳ ಸಮ್ಮುಖದಲ್ಲಿ ಅಯೋಧ್ಯೆ ರಾಮ ಮಂದಿರ ಲೋಕಾರ್ಪಣೆಗೊಳ್ಳುತ್ತ. ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ ಪ್ರಶಾಂತ್ ನಾಥು ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ನಿಂದ ರಮೇಶ್ ಬಾಬು ಅವರು, ತೇಜಸ್ವಿನಿ ಗೌಡ ಅವರು ಬಿಜೆಪಿಯಿಂದ ಇದ್ದಾರೆ. ಇಬ್ಬರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ರೀರಾಮ ಸೇನೆಯಿಂದ ಗಂಗಾಧರ ಕುಲಕರ್ಣಿ ಅವರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಗಂಗಾಧರ ಕುಲಕರ್ಣಿ ಅವರು ನಮಸ್ಕಾರ. ಪ್ರಶಾಂತ್ ನಾಥು, ಮೊದಲನೇ ಪ್ರತಿಕ್ರಿಯೆ ತೆಗೆದುಕೊಳ್ತೀನಿ. 2-3 ದಿವಸದಿಂದ ಆಹ್ವಾನಗಳ ಚರ್ಚೆ ಜೋರಾಗಿದೆ. ಲಾಲ್ಕೃಷ್ಣ ಅದ್ವಾನಿ ಅವರಿಗೆ ಆಹ್ವಾನ ಕೊಟ್ಟಿದ್ದಾರೆ, ಬಟ್ ಬರಬೇಡಿ ಅಂತ ಹೇಳಿದ್ದಾರೆ. ಮುರಳಿ ಮನೋಹರ್ ಜೋಶಿಗೆ ಹೇಳಿದ್ದಾರೆ. ಈಗ ಬರ್ತಾ ಇರೋ ಸುದ್ದಿ ಸೋನಿಯಾ ಗಾಂಧಿ ಅವರಿಗೆ ಕರೆದಿದ್ದಾರೆ ಅಂತ. ಒಂದೇನಂದರೆ, ಮುಂದಿನ ಲೋಕಸಭಾ ಚುನಾವಣೆಯ ಆರಂಭ ಅನ್ನುವಂತೆ BJP ಇದನ್ನು ಆಚರಣೆ ಮಾಡುತ್ತೆ. ಅದರ ಬಗ್ಗೆ ಎರಡನೆಯ ಮಾತೇ ಇಲ್ಲ. ಕಾಂಗ್ರೆಸ್ಸು ಮತ್ತು ವಿಪಕ್ಷಗಳು ಹೋಗಿ ಅದರಲ್ಲಿ ಭಾಗಿಯಾಗ್ತಾವ ಅನ್ನೋದು ಪ್ರಶ್ನೆ ನನಗೆ. ನೋಡಿ, BJP ಮತ್ತು ಸಂಘ ಪರಿವಾರಕ್ಕೆ ಅವರು ಆರಂಭಿಸಿರ್ತಕ್ಕಂಥ ಒಂದು ಹೋರಾಟ ತಾರ್ಕಿಕ ಅಂತ್ಯವನ್ನು ತಲುಪ್ತಾ ಇದೆ ಅಂತಕ್ಕಂಥ ಯಾವುದೇ ಸಂಘಟನೆಗೆ ಖುಷಿ ತರ್ತಕ್ಕಂಥ ವಿಚಾರ. ಭಾರತೀಯ ಜನತಾ ಪಾರ್ಟಿಯ ಒಂದು ಹೋರಾಟ ಕೂಡ ರಾಮ ಮಂದಿರ ರಥಯಾತ್ರೆಯನ್ನು ಅಡ್ವಾಣಿಯವರು ನಡೆಸಿದ ನಂತರವೇ BJP 84ರಲ್ಲಿ 2 ಸ್ಥಾನಗಳಿತ್ತು.
ಅದು ನಿಧಾನವಾಗಿ 89, 120, 182ರವರೆಗೆ ತಲುಪಿತ್ತು. ಈಗ ಮೋದಿ ಬಂದ ಮೇಲೆ ಅದು 300ಕ್ಕೆ ದಾಟಿದೆ. ನಿಶ್ಚಿತವಾಗಿ ಯಾವುದೇ ಸಂಘಟನೆ ಇದು ನಾವು ಮಾಡಿದ್ದು ಅಂತಕ್ಕಂಥದ್ದನ್ನು ಕ್ರೆಡಿಟ್ ತೊಗೊಳ್ಳಿಕ್ಕೆ ಬಯಸುತ್ತೆ. ಅದು ಸಹಜವಾಗಿರ್ತಕ್ಕಂಥ ವಿಚಾರ. ಆದರೆ ನನಗೊಂದು ಅರ್ಥ ಆಗಲಿಲ್ಲ, ಆದರೆ ಅಡ್ವಾಣಿಯವರನ್ನು ಭೂಮಿ ಪೂಜೆ ಕಾರ್ಯಕ್ರಮಕ್ಕೂ ಕರೆದಿರಲಿಲ್ಲ ಅಥವಾ ಕರೆದವ್ರು ಹೋಗಿರಲಿಲ್ವೋ ಸ್ಪಷ್ಟಗೊಳ್ಳಲಿಲ್ಲ. ಈಗಲೂ ಕೂಡ ಆಹ್ವಾನ ಕೊಟ್ಟು ರಾಮ ಮಂದಿರ ಟ್ರಸ್ಟ್ನ ಚಂಪತ್ ರಾಯ್ ಒಂದು ಹೇಳಿಕೆಯನ್ನು ಕೊಟ್ಟರು. ಅವರು ವಯಸ್ಸಿನ ಕಾರಣದಿಂದ ನಾವು ಬರಬೇಡಿ ಅಂತಕ್ಕಂಥದ್ದನ್ನು ಹೇಳಿದ್ದೀವಿ. ಅದು ಯಾಕೆ ಹಾಗೆ ಹೇಳಿದರು ಅಂತಕ್ಕಂಥದ್ದು ನನಗನ್ಸುತ್ತೆ ಒಂದು ರೀತಿಯ ತಪ್ಪು ಸಂದೇಶ ಅನ್ನೋದು ಜನಮಾನಸದಲ್ಲಿ ಕೊಟ್ಟಿದೆ. ಇನ್ನೊಂದು ಕಡೆ ಕಾಂಗ್ರೆಸ್ನ ನಾಯಕರು ಕೂಡ ಈಗ ಹೋಗಬೇಕು ಅಂತ ಬಯಸ್ತಾ ಇದ್ದಾರೆ. ದಿಗ್ವಿಜಯ್ ಸಿಂಗ್, ಕಮಲ್ನಾಥ್, ಭೂಪೇಶ್ ಬಘೇಲ್ ಥರದ ನಾಯಕರು ಕೂಡ ಯಾಕೆ ಹೋಗಬಾರ್ದು. ಅರವಿಂದ್ ಕೇಜ್ರಿವಾಲ್ ನಾವು ಅಯೋಧ್ಯೆ ಯಾತ್ರೆಗೆ ಒಂದಿಷ್ಟು ದುಡ್ಡನ್ನೇ ಕೊಡ್ತೀವಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಒಳ್ಳೆಯ ವಿಚಾರ. ಆದರೆ ಹಿಂದೆ ಏನೇನು ನಡೆದಿತ್ತು ಅಂತಕ್ಕಂಥದ್ದನ್ನು ಗಣನೆಗೆ ತೆಗೆದುಕೊಂಡಾಗ 1947ರಲ್ಲಿ ಅಯೋಧ್ಯೆಯಲ್ಲಿ ಆಗಿನ DC ಆಗಿದ್ದರು ಒಬ್ಬರು, ಕೆ ನಾಯರ್ ಏನೋ, ಅವರ ಪತ್ನಿ ಶಕುಂತಲಾ ನಾಯರ್ ಮತ್ತು ಇನ್ನೊಂದಿಬ್ಬರು ಸಾಧುಗಳು ರಾತ್ರೋರಾತ್ರಿ ಹೋಗಿ ಮಂದಿರದಲ್ಲಿ, ಯಾವಾಗ ಈ ಸೋಮನಾಥ್ ಮಂದಿರದ ಜೀರ್ಣೋದ್ಧಾರ ನಡೀತು, ರಾತ್ರೋರಾತ್ರಿ ಹೋಗಿ ಅಲ್ಲಿ ಮೂರ್ತಿಗಳನ್ನಿಟ್ಟಿದ್ರು. ಪಂಡಿತ್ ನೆಹರು ತುಂಬ ಅಪ್ಸೆಟ್ ಆಗಿದ್ದರು. ಆಗ ಗೋವಿಂದ ವಲ್ಲಭ್ ಪಂತ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿದ್ದರು. ಪಂಡಿತ್ ನೆಹರು ಗೋವಿಂದ ವಲ್ಲಭ್ ಪಂತ್ರಿಗೆ ಹೇಳಿದರು ಇದು ಸರಿಯಲ್ಲ ಅಂತಕ್ಕಂಥದ್ದನ್ನು. ಆದರೆ ಗೋವಿಂದ ವಲ್ಲಭ್ ಪಂತ್ರು ಕೆ ನಾಯರ್ಗೆ ಏನು ಪತ್ರ ಬರೀಲಿಲ್ಲ, ಸ್ವತಃ DC ಅವರ ಹೆಂಡತಿ ಆ ಮೂರ್ತಿಗಳನ್ನು ಇಟ್ಟಿದ್ದರು. ಆದರೆ ನಂತರದ ದಿನಗಳಲ್ಲಿ ಈ ಬಾಗಿಲನ್ನು ತೆಗೆದಿದ್ದು ಯಾರು 87ರಲ್ಲಿ ಶಾಬಾನೋ ಪ್ರಕರಣದ ನಂತರ. ಮೊದಲು ರಾಜೀವ್ ಗಾಂಧಿ, ಈಗ ನಾನು ಮೊನ್ನೆ ಒಂದು ತುಂಬ ಹಿರಿಯ ಪತ್ರಕರ್ತೆ ಒಬ್ಬರು ಬರೆದಿರ್ತಕ್ಕಂಥ ಪ್ರೈಮ್ ಮಿನಿಸ್ಟರ್ಸ್ ಡಿಸೈಡ್ಸ್ ಅನ್ನೋ ಪುಸ್ತಕದಲ್ಲಿ ಅದು ವಿವರವಾಗಿದೆ. ಅವ್ರದ್ದೊಂದು ಅದೇ ಸತ್ಯ ಅಂತ ನಾನು ಹೇಳ್ತಾ ಇಲ್ಲ, ಅದರಲ್ಲಿ ಇಂಟ್ರೆಸ್ಟಿಂಗ್ ಸಂಗತಿಗಳಿವೆ. ಈಗಿನ ಕೇರಳ ರಾಜ್ಯಪಾಲ ಆರಿಫ್ ಮೊಹಮ್ಮದ್ ಖಾನ್ರಿಗೆ ರಾಜೀವ್ ಗಾಂಧಿ ಕರೆದು ಹೇಳಿದರು, ನೀನು ಇದರ ಶಾಬಾನೋ ಪ್ರಕರಣದ ಪರವಾಗಿ ನೀನು ಸಂಸತ್ನಲ್ಲಿ ಮಾತಾಡು ಅಂತಕ್ಕಂಥ. ಶಾಬಾನೋ ಪರವಾಗಿ ಸುಪ್ರೀಂ ಕೋರ್ಟ್ ತೀರ್ಪಿನ ವಿರುದ್ಧ. ಶಾಬಾನೋ ಪರವಾಗಿ ಸುಪ್ರೀಂ ಕೋರ್ಟ್ನ ತೀರ್ಪಿನ ಪರವಾಗಿ ಅದೇ ಹೇಳ್ತಾರೆ. ಓಕೆ ಅದೇ ಈ ಅಂದರೆ ಅದರಲ್ಲಿ ಬಂದಿರತಕ್ಕಂಥ ಒಂದು ಹೊಸ ಸಂಗತಿ ಏನಂದರೆ, ಶಾಬಾನೋ ಪ್ರಕರಣದಲ್ಲಿ ಶಾಬಾನೋ ಪರವಾಗಿ ಸುಪ್ರೀಂ ಕೋರ್ಟ್ ತೀರ್ಪಿನ ಪರವಾಗಿ ನೀನು ಮಾತನಾಡು ಸಂಸತ್ನಲ್ಲಿ ಅಂತ ಹೇಳಿದರು. ಆರಿಫ್ ಮೊಹಮ್ಮದ್ ಖಾನ್ ಉತ್ಸಾಹದಲ್ಲಿ 2 ಹೆಜ್ಜೆ ಮುಂದಿಟ್ಟು ಹೋಗಿ ಮಾತನಾಡಿಬಿಟ್ರು. ನಂತರ ಈ ಮುಸ್ಲಿಂ ಸಮುದಾಯದ ಮೌಲ್ವಿಗಳು ಇವರೆಲ್ಲರೂ ಸೇರಿ ರಾಜೀವ್ ಗಾಂಧಿ ಮೇಲೆ ಒತ್ತಡ ಹಾಕ್ಲಿಕ್ಕೆ ಶುರು ಮಾಡಿದರು. ಆಗ ರಾಜೀವ್ ಗಾಂಧಿ ಆರಿಫ್ ಮೊಹಮ್ಮದ್ ಖಾನ್ರಿಂದ ಡಿಸೋಸಿಯೇಟ್ ಆದರು. ಅದು ಆರಿಫ್ ಮೊಹಮ್ಮದ್ ಖಾನ್ರಿಗೆ ಬೇಸರವಾಗಿ ಆರಿಫ್ ಮೊಹಮ್ಮದ್ ಖಾನ್ ರಾಜೀವ್ ಗಾಂಧಿ ಅವ್ರಿಗೆ ಹೇಳ್ತಾರೆ, ನೀವು ನಮ್ಮನ್ನು ಅಂದರೆ ನಮ್ಮ ಸಮುದಾಯ ಮುಸ್ಲಿಂ ಸಮುದಾಯ ಚರಂಡಿಯಲ್ಲೇ ಬದುಕಬೇಕು ಅಂತ ಬಯಸ್ತೀರಾ ನೀವು ಅಂತ ಕೇಳ್ತಾರೆ ಆರಿಫ್ ಮೊಹಮ್ಮದ್ ಖಾನ್. ನಂತರ ಅರುಣ್ ನೆಹರು ಮತ್ತು ಉಳಿದ ಏನು ತಂಡ ಇತ್ತು ರಾಜೀವ್ ಗಾಂಧಿ ಜೊತೆಗೆ, ಅರುಣ್ ನೆಹರು, ಅರುಣ್ ಸಿಂಗ್, ಫ್ರೆಂಡ್ಸ್ ಆಫ್ ರಾಜೀವ್ ಗಾಂಧಿ, ಇವ್ರ ಸಲಹೆಯನ್ನು ಕೊಟ್ಟರು. ಶಾಬಾನೋ ಪ್ರಕರಣದಿಂದ ಮುಸ್ಲಿಂ ಸಮುದಾಯದ ಪರವಾಗಿ ನೀವೇನು ಸ್ಟ್ಯಾಂಡ್ ತೆಗೆದುಕೊಂಡಿದ್ರಿ ಅದು ಹಿಂದೂಗಳಲ್ಲಿ ಬಹಳ ಅಸಂತೋಷಕ್ಕೆ ಕಾರಣವಾಗಿದೆ. ಅದಕ್ಕೆ ನೀವು ಇದನ್ನು ಮಂದಿರದ ಬಾಗಿಲುಗಳನ್ನು ತೆರೆದು ಪೂಜೆಗೆ ಅವಕಾಶವನ್ನು ಮಾಡಿಕೊಡಿ ಅಂತಕ್ಕಂಥದ್ದನ್ನು ಅರುಣ್ ನೆಹರು ಸಜೆಸ್ಟ್ ಮಾಡಿದರು ಈಗ ಅಂದರೆ ಹೊಸ ಸಂಗತಿಗಳು ಬರ್ತಾ ಇರ್ತವೆ, ಆ ಕಾರಣದಿಂದ ಈ ಸಂಗತಿಗಳನ್ನು ಹೇಳ್ತಾ ಇದ್ದೀನಿ. ಆಗ ರಾಜೀವ್ ಗಾಂಧಿ ಓಪನ್ ಮಾಡಿದ ನಂತರ 91ರಲ್ಲಿ, ಈಗ ಪ್ರಣಾಳಿಕೆಯ ಪ್ರತಿ ನನ್ನ ಬಳಿ ಇಲ್ಲ, ಆದರೆ 91ರಲ್ಲಿ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ, ರಾಜೀವ್ ಗಾಂಧಿ ಹತ್ಯೆಗೆ ಮುಂಚೆ ಏನೊಂದು ಪ್ರಣಾಳಿಕೆ ಇತ್ತು, ಆ ಪ್ರಣಾಳಿಕೆಯಲ್ಲಿ ನಾವು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಅಷ್ಟೇ ಅಲ್ಲ, ರಾಜೀವ್ ಗಾಂಧಿ ಹತ್ಯೆ ಆಗಿದ್ದ ವರ್ಷ ಅವರ 89ರ ಚುನಾವಣಾ ಪ್ರಚಾರ ಅಯೋಧ್ಯೆಯಿಂದ ಶುರು ಮಾಡ್ತಾರೆ ರಾಜೀವ್ ಗಾಂಧಿ. ಅಯೋಧ್ಯೆಯಿಂದ ಸ್ಟಾರ್ಟ್. ನಂತರ ಇದನ್ನು BJP ಕೈಗೆತ್ಕೊಳ್ಳುತ್ತೆ, ಸಂಘ ಪರಿವಾರ ಕೈಗೆತ್ಕೊಳ್ಳುತ್ತೆ, ವಿಶ್ವ ಹಿಂದೂ ಪರಿಷತ್ ಕೈಗೆತ್ಕೊಳ್ಳುತ್ತೆ. ವಿಶ್ವ ಹಿಂದೂ ಪರಿಷತ್ ಯಾವುದೋ ಒಂದು ಯಾತ್ರೆಯನ್ನು ಮಾಡುತ್ತೆ. ಅದರ ಪ್ರತಿಸ್ಪಂದನೆ ನೋಡಿ ವಿಶ್ವ ಹಿಂದೂ ಪರಿಷತ್ನವ್ರಿಗೆ ಅನಿಸ್ತಾ ಇದೆ ಅಯೋಧ್ಯೆಯ ವಿಷಯವನ್ನು ಯಾಕೆ, ಅದು ಗಂಗೆಗೆ ಸಂಬಂಧಪಟ್ಟಂಥ ಒಂದು ಯಾತ್ರೆಯನ್ನು ಮಾಡುತ್ತೆ. ಅಯೋಧ್ಯೆ ತೆಗೆದುಕೊಂಡು ಈಗ ಏನೇನಾಯಿತು ಅನ್ನೋದು ಇತಿಹಾಸ. ಯಾಕೆ ಹೋಗಬಾರ್ದು ಅಂತಕ್ಕಂಥ ನನಗೇನಂದರೆ, ಸೋನಿಯಾ ಗಾಂಧಿಯವರು ಹೋಗಬೇಕು. ಶ್ರೀರಾಮ ಮಂದಿರದ ಒಂದು ಉದ್ಘಾಟನೆ ಸುಪ್ರೀಂ ಕೋರ್ಟ್ನ ತೀರ್ಪಿನ ನಂತರ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬನು ಹೋಗಲೇಬೇಕು, ಹೋದರೆ ಅಭ್ಯಂತರ ಇಲ್ಲ. ಆದರೆ
ಹಿಂದೆಲ್ಲ ಏನಾಗಿತ್ತು ಅಂತಕ್ಕಂಥ ಇತಿಹಾಸವನ್ನು ಕೂಡ ಮೆಲುಕು ಹಾಕ್ತಕ್ಕಂಥ ಅವಶ್ಯಕತೆ ಇದೆ. ರಮೇಶ್ ಬಾಬು ಅವರೇ, ಕಾಂಗ್ರೆಸ್ನವ್ರು ಹೋಗ್ತಾರಾ ಅನ್ನೋದೊಂದು ಒಂದು ಕುತೂಹಲದ ಪ್ರಶ್ನೆ. ಇಲ್ಲಿ ಕಾಂಗ್ರೆಸ್ನವ್ರು ಹೋಗ್ತಾರ ಅನ್ನೋದಕ್ಕಿಂತ ಸ್ವಲ್ಪ ಈ ಪ್ರಿಜುಡಿಸ್ ಅಂದರೆ ಕಾಂಗ್ರೆಸ್ ಬಗ್ಗೆ ಇದೇ ಥರದ ಒಂದು ಭಾವನೆ ಬರಬೇಕು ಅಂತೇಳಿ ಸ್ಪ್ರೆಡ್ ಮಾಡೋಂಥ ಪ್ರಯತ್ನ ವ್ಯವಸ್ಥಿತವಾಗಿ ನಡೀತಾ ಇದೆ. ಅದಕ್ಕೆ ಪೂರಕವಾಗಿ ಪ್ರಶಾಂತ್ ನಾಥ್ ಅವರು ಈಗ ತಮ್ಮ ಅಷ್ಟು ಅಭಿಪ್ರಾಯವನ್ನು ಕೊಟ್ಟರು. ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಅವರು 1950ರಿಂದ ಈಚೆಗೆ ಮಾತಾಡಿದ್ರು. 50ರ ದಶಕದಲ್ಲಿ ನೆಹರೂರವರು ಏನು ಅವತ್ತು ಒಂದು ತೀರ್ಮಾನ ತೊಗೊಂಡ್ರು ಇದೆ, ಅದೆಲ್ಲ ದಾಖಲೆಗಳಲ್ಲಿದೆ. ನಂತರ 1985 ರಾಜೀವ್ ಗಾಂಧಿರವರು ಏನು ತೀರ್ಮಾನವನ್ನು ತಗೊಂಡ್ರು, ಆಮೇಲೆ ರಥಯಾತ್ರೆ ಆದಂಥದ್ದು, ಇವೆಲ್ಲ ಅವರು ಪ್ರಸ್ತಾಪ ಮಾಡ್ಕೊಂಡು ಬಂದರು. ನೋಡಿ, 50ರ ದಶಕದಲ್ಲಿ ಭಾರತದಲ್ಲಿದ್ದಂಥ ಪರಿಸ್ಥಿತಿ ಬೇರೆ. ಆವತ್ತು ಪಾರ್ಟಿಷನ್ ಆದಂಥ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಹಿಂದೂ ಮುಸ್ಲಿಂ ಗಲಾಟೆಗಳು ಹಣಿಯುವಂಥದ್ದೇ ಒಂದು ಸರ್ಕಾರಕ್ಕೆ ದೊಡ್ಡ ಸವಾಲಿನ ಪ್ರಶ್ನೆ ಆಗಿತ್ತು. ಆವತ್ತು ನೆಹರೂರವರು ಏನು ಅಭಿಪ್ರಾಯ ಕೊಟ್ಟರು ಅಂತೇಳಿ ಕೆಲವರು ದಾಖಲೆ ಮಾಡಿರೋದು, ಅವರವ್ರ ಅನುಕೂಲಕ್ಕೆ ದಾಖಲೆ ಮಾಡಿದ್ದಾರೆ. ನಾನು ಅದ್ರ ಬಗ್ಗೆ ಚರ್ಚೆಗೆ ಹೋಗಲ್ಲ. ಇಲ್ಲಿ ವಾಸ್ತವ ಇರ್ತಕ್ಕಂಥದ್ದು ನಾವು ಅದರಿಂದ ಹಿಂದಕ್ಕೆ ಹೋಗಬೇಕು. ಅವ್ರು 1950ಕ್ಕೆ ಬಂದರು, ನಾನು 1850ಕ್ಕೆ ಹೋಗ್ತೀನಿ. 1850ರಲ್ಲಿ ಕಾಂಗ್ರೆಸ್ ಇರಲಿಲ್ಲ, ಬಿ ಜೆ ಪಿನೂ ಇರಲಿಲ್ಲ, ವಿಶ್ವ ಹಿಂದೂ ಪರಿಷತ್ ಇರಲಿಲ್ಲ, ಮತ್ತೊಂದಿರಲಿಲ್ಲ. ಆವತ್ತೇ ರಾಮ ಜನ್ಮಭೂಮಿ ಇಶ್ಯೂ ಇತ್ತು. ಆವಾಗಲೇ ಬ್ರಿಟಿಷ್ ಕಾಲದಲ್ಲಿ ಬೈಫರ್ಗೇಟ್ ಮಾಡಿ, ನೀವು ಕಿತ್ತಾಡ್ಕೋಬೇಡಿ, ಮುಸಲ್ಮಾನರು ಹಿಂದೂಗಳು ನೀವೊಂದು ಕಡೆ ಇರಿ ಇವರೊಂದು ಕಡೆ ಇರಿ ಅಂತ ಹೇಳಿದ್ರು. ಅದೆಲ್ಲ ಆಯಿತು. ಅದಾದಮೇಲೆ ಬೇರೆ ಬೇರೆ ಬೆಳವಣಿಗೆ ಆಯಿತು. ಕೋರ್ಟಿನ ತೀರ್ಪು ಬಂದಿದೆ, ಎಲ್ಲ ಒಪ್ಕೊಂಡಿದ್ವಿ. 1985ರಲ್ಲಿ ರಾಜೀವ್ ಗಾಂಧಿರವರು ಅವರೇ ಅಲ್ಲಿ ಶಂಕುಸ್ಥಾಪನೆ ಮಾಡೋದಕ್ಕೆ, ಬಾಗಿಲು ತೆಗೆಯೋದಕ್ಕೆ ಅವಕಾಶವನ್ನು ಕೊಟ್ಟರು. ಮತ್ತು ಸಬ್ಸಿಕ್ವೆಂಟ್ಲಿ 1992ರಲ್ಲಿ ಏನೋ ಈ ಬಾಬ್ರಿ ಮಸೀದಿ ಡಿಮಾಲಿಷ್ ಆಯಿತು. ಅಂಥ ಸಂದರ್ಭದಲ್ಲಿ ಟ್ರಸ್ಟ್ ಮಾಡಬೇಕು, ಟ್ರಸ್ಟಿಗೆ ಶೃಂಗೇರಿ ಮಠದ ಗುರುಗಳು ಚೇರ್ಮನ್ ಆಗಬೇಕು ಅಂತೇಳಿ ಆವತ್ತಿನ ಕಾಲಕ್ಕೆ ಅಭಿಪ್ರಾಯಪಟ್ಟಂಥವ್ರು ಪಿ ವಿ ನರಸಿಂಹರಾವ್ರವರು. ಹಂಗಂತೇಳಿ ರಾಮ ಜನ್ಮಭೂಮಿ ಟೆಂಪಲ್ಗೆ ಕಾಂಗ್ರೆಸ್ ವಿರುದ್ಧ, ಕಾಂಗ್ರೆಸ್ ನಾಯಕರ ವಿರುದ್ಧ, ಅದು ತಪ್ಪು ಕಲ್ಪನೆ. ಆಯಾ ಸಂದರ್ಭದಲ್ಲಿ ಏನು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಿಕೊಂಡು, ಮತ್ತು ಬೇರೆ ಬೇರೆ ಸಂದರ್ಭಗಳಲ್ಲಿ ಎಲ್ಲ ನಾಟ್ ಓನ್ಲಿ ರಾಮ ಜನ್ಮಭೂಮಿ, ಹಿಂದೂ ಧಾರ್ಮಿಕ ಭಾವನೆಗಳನ್ನೂ ಗೌರವ ಕೊಡೋಂಥದ್ದು, ಅಲ್ಪಸಂಖ್ಯಾತರ ಭಾವನೆಗಳನ್ನೂ ಗೌರವ ಕೊಡೋಂಥದ್ದು ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ತಾವು ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದು ಸೋನಿಯಾ ಗಾಂಧಿ ಅವ್ರನ್ನ ಇನ್ವೈಟ್ ಮಾಡಿದ್ದಾರೆ. ಅಫ್ಕೋರ್ಸ್ ಸೋನಿಯಾ ಗಾಂಧಿ ಅವ್ರನ್ನ ಇವತ್ತೇನೋ ಒಂದು ಟ್ರಸ್ಟ್ ಇದೆ, ಏನು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಬಂತು, ಜಜ್ಮೆಂಟ್ಗೆ ಅನುಗುಣವಾಗಿ ಸೆಂಟ್ರಲ್ ಗೌರ್ಮೆಂಟ್ ಫ್ಲೋಟೆಡ್ ದ ಟ್ರಸ್ಟ್. ಆ ಟ್ರಸ್ಟ್ನವ್ರದ್ದು ಇಟ್ ಈಸ್ ದ ಬೌಂಡೆಡ್ ಡ್ಯೂಟಿ. ಈಗ ಖರ್ಗೆ ಅವ್ರನ್ನ ಕರೆದಿದ್ದಾರೆ ಅಂದರೆ ಈಸ್ ದ ಅಪೋಸಿಷನ್ ಲೀಡರ್ ಇನ್ ರಾಜ್ಯಸಭಾ. ಅದೇ ರೀತಿ ಸೋನಿಯಾ ಗಾಂಧಿರವರು ಶಿ ಈಸ್ ದ ಟಾಲೆಸ್ಟ್ ಲೀಡರ್. ಬೇರೆ ಬೇರೆ ಕಾರಣಕ್ಕೆ ಅವ್ರನ್ನ ಅಂತಲ್ಲ, ಯಾರು ಈಗ ದೇವೇಗೌಡರನ್ನ ಬಂದು ಕರೆದಿದ್ದಾರೆ, ತಪ್ಪು ಅಂತಲ್ಲ. ಒಂದು ಅಕೇಶನ್ಗೆ ಈ ನಮ್ಮೂರಲ್ಲಿ ಯಾವುದಾದ್ರು ಸಣ್ಣ ದೇವಸ್ಥಾನ ಕಾರ್ಯಕ್ರಮ ಆದರೆ ಎಲ್ಲರನ್ನೂ ಕರೀತಾರೆ. ಕಾರ್ಯಕ್ರಮ ಆಗಂತ ಸ್ಥಾನದಲ್ಲಿ ಕರೆಯುವಂಥದ್ದು ಮತ್ತೊಂದು ತಪ್ಪಿಲ್ಲ. ಯಾವತ್ತೂ ಸಹ ಕಾಂಗ್ರೆಸ್ ಪಕ್ಷ ಇದಕ್ಕೆ ವಿರುದ್ಧವಾಗಿತ್ತು ಅನ್ನೋದು ಕಪೋಕಲ್ಪಿತ ಹೇಳಿಕೆಗಳು ಬಿಟ್ಟರೆ ದೇರ್ ಇಸ್ ನೋ ಮೀನಿಂಗ್ ಅಟ್ ಆಲ್. ಅಂದರೆ ರಾಮ ಮಂದಿರದ ಪರವಾಗಿ ಕಾಂಗ್ರೆಸ್ ಯಾವಾಗಲೂ ನೋಡಿ, ಅದನ್ನೇ ನಿಮಗೆ ನಾನು ಭಾಳ ಇನ್ನೊಂದ್ಸಲ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ರಾಮ ಮಂದಿರ ಇಶ್ಯೂ ಕಾಂಗ್ರೆಸ್ ಪಾರ್ಟಿ, ಬಿಜೆಪಿ ಪಾರ್ಟಿ, ಪೊಲಿಟಿಕಲ್ ಪಾರ್ಟಿ, ಡೆಮಾಕ್ರಸಿ ಬರೋದಕ್ಕೆ ಮುಂಚೆ ಇದ್ದಂಥದ್ದು ದೇಶದಲ್ಲಿ. ಹೌದು, 500 ವರ್ಷ ಇತ್ತು. ಎಸ್, ಅದೇನು ಇವತ್ತಿಂದಲ್ಲ, ಬ್ರಿಟಿಷರ್ ಬರೋಕ್ಕಿಂತ ಮುಂಚೆನೇ ಇದ್ದಿದ್ದು. ಎಸ್, ಅವರು ಹೇಳಿದಕ್ಕಷ್ಟೇ ಹೇಳಿದೆ ನಾನು. ಅವರು ನೆಹರೂರವರು ಅವತ್ತೇನೋ ಒಂದು ಅಸಮಾಧಾನಗೊಂಡ್ರು ಅಂತಂದರೆ ಅವತ್ತಿನ ಸಂದರ್ಭ ಹಂಗಿತ್ತು. ಇಡೀ ದೇಶದಲ್ಲಿ ಸಾವಿರಾರು ಕಗ್ಗೋಲೆಯಾಗಿ ಹಿಂದೂ ಮುಸ್ಲಿಂ ಪಾರ್ಟಿಷನ್ ಆಗಿದ್ದ ಕಾರಣಕ್ಕೆ ಇದ್ದಂಥ ಪರಿಸ್ಥಿತಿಗೆ ಅವತ್ತು ತೀರ್ಮಾನ ತೊಗೊಂಡ್ರು. ಇವತ್ತು ಸಹ ಅದ್ವಾನಿರವರು ರಥಯಾತ್ರೆ ಪ್ರಾರಂಭ ಮಾಡಿದಾಗ 1990 ಅವರು ಭಾರತೀಯ ಜನತಾ ಪಕ್ಷದ ಅಂದರೆ ಜನಸಂಘದ ಮತ್ತು RSSನ ಫೌಂಡ್ರು ಜನ್ಮ ದಿನದ ಆಚರಣೆ ಸಂದರ್ಭದಲ್ಲಿ ರಥಯಾತ್ರೆ ಕೈಗೊಳ್ತಾರೆ. 10,000 ಕಿಲೋಮೀಟ್ರು. ಇವತ್ತು ಪರಿಸ್ಥಿತಿ ಏನಾಗಿದೆ? ಯಾರು ರಥಯಾತ್ರೆ ಕೈಗೊಂಡ್ರು, LK ಅದ್ವಾನಿ ಇರ್ಬೋದು, ಮುರಳಿ ಮನೋಹರ್ ಜೋಶಿ ಇರ್ಬೋದು, ಉಮಾ ಭಾರತಿ ಇರ್ಬೋದು, ಅಶೋಕ್ ಸಿಂಘಾಲ್ ಆವತ್ತಿನ ಕಾಲಕ್ಕೆ ದೊಡ್ಡ ಸದ್ದು ಮಾಡಿದಂಥವ್ರು, VHP ನಾಯಕರು, ಈಸ್ ನೋ ಮೋರ್ ಟುಡೇ. ಕಲ್ಯಾಣ್ ಸಿಂಗ್ ಐ ಥಿಂಕ್ ಈಸ್ ಆಲ್ಸೋ ನೋ ಮೋರ್ ಟುಡೇ. ಇವರೆಲ್ಲ ರಾಮ ಜನ್ಮಭೂಮಿ ಹೋರಾಟದಲ್ಲಿ ಅವ್ರದ್ದೇ ಆದಂಥ, ಅದು ರಾಜಕೀಯ ಕಾರಣಕ್ಕಾಯ್ತೋ ಮತ್ತೊಂದು ಕಾರಣಕ್ಕಾಯ್ತೋ ಅದೆಲ್ಲ ಆಮೇಲೆ. ಬಟ್ ಇವತ್ತು ಯಾರು ಆ ರಥಯಾತ್ರೆನ ಕೈಗೊಂಡು ಹಳ್ಳಿಗಳಲ್ಲಿ ಇಟ್ಟಿಗೆ ತಗೊಂಡು 10 ರಾಜ್ಯಗಳಲ್ಲಿ 10,000 ಕಿಲೋಮೀಟರ್ ಪಾದಯಾತ್ರೆ ಮಾಡೋರು ಅವ್ರನ್ನೇ ಕರೆದಿಲ್ಲ. ಕಾರಣ ಏನು? ಮೋದಿರವ್ರು ವಿರೋಧ ಕಟ್ಕೋತೀವಿ ಅಂತೇಳಿ. ಅಂಥ ಪರಿಸ್ಥಿತಿ ರಾಜಕಾರಣ ಹುಟ್ಟಾಕಿರ್ತಕ್ಕಂಥದ್ದು ಇವತ್ತಲ್ಲಿರ್ತಕ್ಕಂಥ ಟ್ರಸ್ಟು. ಅದಿರಲಿ, ಅದು ಅವ್ರಿಗೆ ಬಿಡ್ತೀವಿ, ನಾನು ಅವ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಬಟ್ ವಾಸ್ತವ ಜನಕ್ಕೆ ಗೊತ್ತಾಗಬೇಕು. ಏನಕ್ಕೆ ಆದ್ವಾನಿಯವ್ರನ್ನ ಕರೆದಿಲ್ಲ ಅಂದರೆ ನಾಟ್ ಬಿಕಾಸ್ ಆಫ್ ಈಗ LK ಅದ್ವಾನಿರವರು ದೇವೇಗೌಡರು ಸಮಕಾಲೀನರು, ಒಂದು ವರ್ಷ ಆ ಕಡೆ ಈ ಕಡೆ. ಬಟ್ ಇವತ್ತು ದೇವೇಗೌಡರನ್ನ ಕರೀತಾರೆ, ಅದ್ವಾನಿನ ಕರೆಯಲ್ಲ ಅಂದರೆ ಎಲ್ಲ ಮೋದಿ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ಮೋದಿಯವ್ರನ್ನ ಪ್ರೀತಿ ಮಾಡಬೇಕು ಆ ಕಾರಣಕ್ಕೆ. ಹಾಗಾಗಿ
ಇವತ್ತು ಗೆಸ್ಟ್ನ ಕರಿಯಂಥ ವಿಚಾರದಲ್ಲಿ ರಾಜಕಾರಣ ಹುಡುಕ್ತಾ ಇರ್ತಕ್ಕಂಥವ್ರು ರಾಮ ಜನ್ಮಭೂಮಿ ಟೆಸ್ಟ್ ನೋಡಿಬಿಟ್ರೆ ಕಾಂಗ್ರೆಸ್ ಪಕ್ಷ ಎಲ್ಲ ಧರ್ಮಗಳನ್ನ ಒಟ್ಟಿಗೆ ಗೌರವಿಸುವಂಥದ್ದು, ಎಲ್ಲ ಧರ್ಮಗಳ ಆಚರಣೆಗೆ ಗೌರವ ಕೊಡುವಂಥದ್ದು ನಮ್ಮ ಇಟ್ ಈಸ್ ಎ ಕಲ್ಚರ್ ಆಫ್ ದ ಕಾಂಗ್ರೆಸ್ ಪಾರ್ಟಿ. ನೀವು ನೆಹರು ಕಾಲ ಇರ್ಬೋದು, ರಾಜೀವ್ ಗಾಂಧಿ ಅವ್ರ ಕಾಲ ಇರ್ಬೋದು, ಇವತ್ತಿನ ಖರ್ಗೆ ಅವರ ಕಾಲ ಇರ್ಬೋದು, ಎಲ್ಲ ಕಾಲದಲ್ಲೂ ಎಲ್ಲ ಧರ್ಮಗಳಿಗೆ ಗೌರವ ಕೊಡುವಂಥದ್ದು ನಾವು ಮಾಡ್ಕೊಂಡು ಬಂದಿದ್ದೇವೆ. ಯಾವತ್ತೂ ಸಹ ಅಷ್ಟೇ ರಾಮ ಜನ್ಮಭೂಮಿಗೂ ಅವರು ಎಲ್ ಕೆ ಆದ್ವಾನಿರವರು ಇಟ್ಟಿಗೆ ಸಂಗ್ರಹ ಮಾಡಿ ಹಣ ಸಂಗ್ರಹ ಮಾಡೋದಲ್ಲ, ಅವತ್ತು ಸಹ ನಾವು ಕಾಂಗ್ರೆಸ್ನವ್ರ ವಿರೋಧ ಮಾಡೋಕ್ಕೆ ಹೋಗಿಲ್ಲ. ಆ ಲೆಕ್ಕ ಕೊಟ್ಟಿಲ್ಲ, ಅದು ಬೇರೆ, ಅದು ಜನಕ್ಕೆ ಬಿಡ್ತೀವಿ, ಜನ ತೀರ್ಮಾನಕ್ಕೆ ಬಿಡ್ತೀವಿ. ಆವತ್ತಿಂದ ಏನಾಯಿತು, ಇಷ್ಟವರೆಗೂ ಏನೇನಾಯಿತು ಅವೆಲ್ಲ. ಆದರೆ ರಾಮ ಜನ್ಮಭೂಮಿ ವಿಚಾರದಲ್ಲಿ ಕಾಂಗ್ರೆಸ್ ಯಾವತ್ತೂ ಸಹ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಬೇರೆ ರೀತಿಯಲ್ಲಿ ನಡ್ಕೊಂಡಿಲ್ಲ, ನಡ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ. ಇವತ್ತು ಸೋನಿಯಾ ಗಾಂಧಿ ಅವ್ರು ಇರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರ್ಬೋದು, ಬೇರೆ ಎಲ್ಲ ನಾಯಕರನ್ನ ಕರೆದಿರ್ತಕ್ಕಂಥದ್ದು ಸರಿ ಇದೆ. ಯಾಕೆಂದರೆ ಟ್ರಸ್ಟ್ ಅಂಡರ್ ದ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್. ಹಾಗಾಗಿ ಅದಕ್ಕೆ ಪೂರಕವಾಗಿ ಅವ್ರು ನಡ್ಕೊಂಡಿದ್ದಾರೆ. ಸುಪ್ರೀಂ ಕೋರ್ಟ್ 2019 ಏನು ಜಡ್ಜ್ಮೆಂಟ್ ಕೊಟ್ಟರು ಅದಕ್ಕೆ ಪೂರಕವಾಗಿ ಟೆಸ್ಟ್ನ ರಚನೆ ಮಾಡಿದ್ದಾರೆ. 15 ಜನ ಕಮಿಟಿಗಳು ಮೆಂಬರ್ಗಳಿದ್ದಾರೆ. ಇವತ್ತು ನಮ್ಮ ಉಡುಪಿ ಶ್ರೀಗಳು ಸಹ ಅದರಲ್ಲಿ ಒನ್ ಆಫ್ ದ ಟ್ರಸ್ಟಿ ಇದ್ದಾರೆ. ಅದರಲ್ಲೇನು ನಾವು ಅದರಲ್ಲಿ ರಾಜಕೀಯ ತರುವಂಥ ವಿಚಾರ ಇಲ್ಲ. ಸೊ ಅಕಾರ್ಡಿಂಗ್ ಟು ದ ಆದರೆ ಇಲ್ಲಿ ಪ್ರಶ್ನೆ ರಮೇಶ್ ಬಾಬು ಸರ್, 87ರಲ್ಲಿ ನೀವು ಬಾಗಿಲುಗಳನ್ನು ಓಪನ್ ಮಾಡಿದ್ರಿ. ರಾಜೀವ್ ಗಾಂಧಿ 85 ನೀವು ಬಾಗಿಲುಗಳನ್ನು ಓಪನ್ ಮಾಡಿದ್ರಿ. ಓಪನ್ ಮಾಡಿದ ನಂತರ BJP ಆ ವಿಷಯವನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗ್ತು. BJP ಏನನ್ನು ಪ್ರತಿಬಿಂಬಿಸ್ತು? ಕಾಂಗ್ರೆಸ್ ಹಿಂದೂಗಳ ಪರವಾಗಿಲ್ಲ, ಕಾಂಗ್ರೆಸ್ ಒಂದು ಹೆಜ್ಜೆ ಮುಂದಕ್ಕೆ ಹೋಗ್ಲಿಕ್ಕೆ ತಯಾರಿಲ್ಲ, ಹೀಗಾಗಿ ನಾವು ಅದನ್ನು ಹೋಗ್ತಿದ್ದೀವಿ. ಅಲ್ಲಿಯವರೆಗೆ 84ರ ಬ್ಲೂ ಸ್ಟಾರ್ ಪ್ರಕರಣವನ್ನು ತೆಗೆದುಕೊಂಡ್ರೆ ಇಂದಿರಾ ಗಾಂಧಿ ಸ್ವತಃ RSS ನಾಯಕರು ಹೇಳ್ತಾ ಇದ್ರು ಇಂದಿರಾ ಗಾಂಧಿ ಹಿಂದೂಗಳ ಪರವಾಗಿರ್ತಕ್ಕಂಥ ನಾಯಕಿ ಅಂತ. 84ವರೆಗೆ ಕಾಂಗ್ರೆಸ್ ಒಂದು ಹಿಂದೂಗಳ ಪಾರ್ಟಿ ಅನ್ನುವ ರೀತಿಯಲ್ಲಿತ್ತು. ಶಾಂಬಾನೋ ಪ್ರಕರಣದಲ್ಲಿ ರಾಜೀವ್ ಗಾಂಧಿ ಅವರ ನಿರ್ಧಾರದ ಯಾವ ಒತ್ತಡ ಇತ್ತು, ಯಾವ ಕಾಲಘಟ್ಟ ಇತ್ತು, ನಾನು ಅಲ್ಲಿ ಹೋಗಲ್ಲ. ನಿರ್ಧಾರದ ನಂತರ ಎಲ್ಲಿ ಹಿಂದೂಗಳು ಬೇಸರ ಆಗ್ತಾರೋ ಅನ್ನುವ ಕಾರಣಕ್ಕೋಸ್ಕರ ನೀವು ಮಂದಿರದ ಬಾಗಿಲು ತೆಗೆದ್ರಿ. BJP ಆ ವಿಷಯವನ್ನು ಇವತ್ತಿನ ರಾಜಕಾರಣ ದೃಷ್ಟಿಯಿಂದ ಹೈಜಾಕ್ ಮಾಡ್ತು ಅಂತ ಇಟ್ಕೊಳ್ಳೋಣ. ನೀವು ಹಿಂದೂಗಳ ಪಾರ್ಟಿಯಾಗಿ BJP ಬೆಳೆಯುತ್ತೆ ಹೊರತು ಕಾಂಗ್ರೆಸ್ ಒಂದು ರೀತಿ ಮುಸ್ಲಿಂ ಪಾರ್ಟಿಯಾಗಿ ಕಾಣಲಿಕ್ಕೆ ಶುರುವಾಯಿತು. 92ರಲ್ಲಿ ಎಳೆಯಾಗಿ ಗೊತ್ತಿದೆ, ಕಲ್ಯಾಣ್ ಸಿಂಗ್ ಮುಚ್ಚಳಿಕೆ ಬರೆದು ಕೊಟ್ಟರು. PV ನರಸಿಂಹರಾವ್ ಯಾವುದೇ ಕಾರಣಕ್ಕೂ ಕೂಡ ಏನನ್ನೂ ಕ್ರಮವನ್ನು ತೆಗೆದುಕೊಳ್ಳದೆ ಕೂತಿದ್ದರಿಂದ ಬಾಬರಿ ಮಸೀದಿ ಧ್ವಂಸ ಆಯಿತು. ಅಲ್ಲಿಂದ ಮುಸ್ಲಿಂ ಮತಗಳು ನಿಮ್ಮಿಂದ ದೂರ ಆಗಲಿಕ್ಕೆ ಶುರುವಾದವು. ನಾನು ಹೇಳಲಿಕ್ಕೆ ಹೊರಟಿರ್ತಕ್ಕಂಥದ್ದು ಇವತ್ತಿನ ಕಾಂಗ್ರೆಸ್ನ ಸ್ಥಿತಿಗತಿ ಏನಿದೆ, ಅಲ್ಲಿಂದ ನೀವು ಯಾವತ್ತೂ ಬಹುಮತವನ್ನು ಕಾಂಗ್ರೆಸ್ ಪಡೆದಿಲ್ಲ. ಅದು ರಾಮ ಮಂದಿರ ಅಯೋಧ್ಯೆಯ ಪ್ರಕರಣದಲ್ಲಿ ನೀವು ತೆಗೆದುಕೊಂಡಿರ್ತಕ್ಕಂಥ ದ್ವಂದ್ವ ನಿಲುವಿನಿಂದಾಗಿ ನೀವು ಸ್ಪಷ್ಟ ಬಹುಮತವನ್ನು ಪಡೆಯುವ ಪಾರ್ಟಿಯಾಗಿ ದೇಶದಲ್ಲಿ ಉಳಿಲಿಲ್ಲ. ಪ್ರಶಾಂತ್ ನಾಥೂರ್ ಅವರ ನಿಮ್ಗೆ ಕೇಳ್ಕೊಂಡಿದ್ದೀನಿ, ಉತ್ತರ ಕೊಡಕ್ಕೆ ಬಿಡಿ. ನಿಮ್ಮ ಅಭಿಪ್ರಾಯ ಸಂಪೂರ್ಣ ಪೂರ್ವಗ್ರಹ ಪೀಡಿತವಾದಂಥ ಅಭಿಪ್ರಾಯ. ಕಾಂಗ್ರೆಸ್ ಪಾರ್ಟಿ ಯಾವತ್ತೂ ಸಹ ಹಿಂದೂಗಳ ಪರ ಹಿಂದೂಗಳ ವಿರೋಧ ಅನ್ನೋ ಸ್ಟ್ಯಾಂಡ್ ಇಲ್ಲವೇ ಇಲ್ಲ. ಕಾಂಗ್ರೆಸ್ ಪಕ್ಷದ ನಮ್ಮ ಸ್ಟ್ರೆಂತ್ ಏನಿದ್ರು ಮಹಾತ್ಮ ಗಾಂಧಿರವರು, ಅವರು ಪ್ರತಿಪಾದನೆ ಮಾಡ್ಕೊಂಬಂದಿದ್ದೆ ರಾಮರಾಜ್ಯದ ಕಲ್ಪನೆ. ಯಾವತ್ತೂ ಸಹ ಹಿಂದೂಗಳಿಗೆ ವಿರೋಧ, ಇನ್ನೊಬ್ಬರು ಮುಸಲ್ಮಾನ್ಗೆ ವಿರೋಧ ಅಥವಾ ಇನ್ನೊಬ್ಬರು ಪರ ಆ ಥರದ ಭಾವನೆ ಇಲ್ಲ. ನೀವೇನು ಇವತ್ತು ಎತ್ತಿದಿರೋ ವಿಷಯ 85-86ರಲ್ಲ BJP ರೈಸ್ ಮಾಡಿದ್ದು. ಈ ದೇಶದಲ್ಲಿ ಮಂಡಲ್ ಕಮಿಷನ್ ರಿಪೋರ್ಟ್ನ ಜಾರಿ ತರೋದಕ್ಕೆ VP ಸಿಂಗ್ ಸರ್ಕಾರ ತೀರ್ಮಾನ ತಗೊಂಡಂಥ ಸಂದರ್ಭದಲ್ಲಿ ಅದಕ್ಕೆ ಕೌಂಟ್ರು ಮಾಡೋದಕ್ಕೆ ಅನಿವಾರ್ಯವಾಗಿ LK ಆದ್ವಾನಿರವರು ಕಮಂಡಲವನ್ನು ಇಟ್ಕೊಂಡು ಇದ್ರದ್ದು ರಾಮ ಜನ್ಮಭೂಮಿ ರಥಯಾತ್ರೆಯನ್ನು ಪ್ರಾರಂಭ ಮಾಡೋದು ಬಿಟ್ಟರೆ ನಾಟ್ ಬಿಕಾಸ್ ಆಫ್ ಹಿಂದೂ ವೋಟ್ಸ್. ಆವತ್ತಿನ ಕಾಲಕ್ಕೆ ಅಫ್ಕೋರ್ಸ್ ಅವ್ರಿಗೆ ಅದಾದಮೇಲೆ ಅದರಲ್ಲಿ ಏನೋ ಒಂದು ಲಾಭ ಆಯಿತು, ಅದನ್ನು ಮುಂದುವರ್ಸ್ಕೊಂಡು ಹೋದ್ರು. ಬಟ್ ಒಂದು ನಿಮಿಷ ಈವನ್ ಅದರ್ವೈಸ್ 90ರಲ್ಲಿ ರಥಯಾತ್ರೆ ಪ್ರಾರಂಭ ಮಾಡಿದ ನಂತರ 2014ರವರೆಗೆ ಇನ್ಕ್ಲೂಡಿಂಗ್ ವಾಜಪೇಯಿ ಪ್ರೈಮ್ ಮಿನಿಸ್ಟರ್ ಆದ ಸಂದರ್ಭವನ್ನೂ ಸೇರಿಸಿ ಇಲ್ಲಿವರೆಗೆ ಅನೇಕ ಬಾರಿ ಮ್ಯಾನಿಫೆಸ್ಟೋದಲ್ಲಿ ರಾಮ ಜನ್ಮಭೂಮಿ ಇಶ್ಯೂವನ್ನು ತಂದರೂ ಸಹ ಈ ದೇಶದ ಜನ BJPಗೆ ಆಶೀರ್ವಾದ ಮಾಡಿಲ್ಲ. ಇದು ಸತ್ಯ. ಹಾಗಾಗಿ ಆವತ್ತು ಈ ಮೀಸಲಾತಿಗೆ ವಿರೋಧ ಇರ್ತಕ್ಕಂಥ ಸಂಘ ಪರಿವಾರದ ನೀತಿಗೆ ಅನುಗುಣವಾಗಿ ರಾಮ ಜನ್ಮಭೂಮಿ ರಥಯಾತ್ರೆ ಕೈಗೊಂಡ್ರು ಬಿಟ್ಟರೆ ರಾಮ ಜನ್ಮಭೂಮಿ ಟೆಂಪಲ್ ಕಟ್ಟಬೇಕು ಅಂತಲೋ ಅಥವಾ ಇನ್ನೇನೋ ಹಿಂದೂ ಓಟ್ಗಳ ಕ್ರೋಢೀಕರಣ ಮಾಡಬೇಕು ಅಂತಲೋ ಅಲ್ಲ. ಈ ದೇಶದ ಜನರ ಮನಸ್ಥಿತಿ ಅಂದರೆ
ಮೈಂಡ್ ಆಫ್ ದ ಪೀಪಲ್ನ ಡೈವರ್ಟ್ ಮಾಡಬೇಕು ಅನ್ನೋ ಕಾರಣಕ್ಕೆ ರಥಯಾತ್ರೆಯನ್ನು ಪ್ರಾರಂಭ ಮಾಡಿದ ಬಿಟ್ಟರೆ ಹಿಂದೂ ಬಲ ತಗೊಳ್ಳೋದಕ್ಕಾಗಲಿ ಹಿಂದೂ ವೋಟ್ ಕನ್ಸಲ್ಟೇಟ್ ಮಾಡೋದಕ್ಕಾಗಲಿ ಅಲ್ಲ. ಬಟ್ ಹಂಗಂತೇಳಿ ರಾಮ ಮಂದಿರ ಕಟ್ಟಿರೋದು ಅದು ಸಪ್ರೇಟ್ ಇಶ್ಯೂ, ಅದನ್ನ ನಾನು ಚರ್ಚೆ ಮಾಡಕ್ಕೆ ಹೋಗೋದಿಲ್ಲ. ರಾಮ ಮಂದಿರ ವಿಷಯದಿಂದಲ್ವಾ? ನೋಡಿ ಹಂಗಾದ್ರೆ 2014 ಯಾಕೆ ಬಿಜೆಪಿಗೆ ಮೆಜಾರಿಟಿ ಬರಲಿಲ್ಲ? ಎರಡು ಸೀಟಿಂದ ಎಲ್ಲೆಲ್ಲಿಗೆ ಬಂದ್ರು ಅವರು? ಸರ್ 2 ಸೀಟ್ ಅಲ್ಲ ಸರ್, ಜನಸಂಘದವ್ರು ಅದಕ್ಕಿಂತ ಮುಂಚೆಲೇ ಜಾಸ್ತಿ ಇದ್ರು, ಕಡಿಮೆ ಆಯ್ತು. ಸಿ ಎಲೆಕ್ಷನ್ಗೂ ರಾಮ ಜನ್ಮಭೂಮಿ 2000 ಜನ ಮರ್ಡರ್ ಆಯ್ತಲ್ಲ, ಅವಾಗ ಮತ್ತೆ ಇವರು ಉತ್ತರ ಏನು ಕೊಟ್ಟರು ದೇಶಕ್ಕೆ? ಮತ್ತೆ ವಾಜಪೇಯಿ ಅವರು ಏನಕ್ಕೆ ನಾವು ಮಾಡಿದಂಥ ದೊಡ್ಡ ತಪ್ಪು ಅಂತೇಳಿ ಪಾರ್ಲಿಮೆಂಟ್ ಅಲ್ಲಿ ಯಾಕೆ ಹೇಳಿದ್ರು? ಯಾವುದನ್ನ? ರಾಮ ಜನ್ಮಭೂಮಿ ಬಾಬ್ರಿ ಮಸೀದಿ ಧ್ವಂಸದ ಬಗ್ಗೆ ಅವ್ರಿಗೆ ಎಸ್ ದಟ್ ಈಸ್ ಸಾರ್ವಜನಿಕವಾಗಿ ಮಾಡಿದಂಥ ದೊಡ್ಡ ಅಪರಾಧ ಅಂತೇಳಿ ವಾಜಪೇಯಿ ಹೇಳಿದ್ದಾರೆ. ಎಲೆಕ್ಷನ್ ಇವ್ರು ಯಾವಾಗ ರಾಮ ಜನ್ಮಭೂಮಿ ಇಶ್ಯೂ ತಗೊಂಡು ಹೋಗಿದ್ದಾರೆ ಬಿಜೆಪಿಯವರು, ಅಷ್ಟೂ ಸಲ ಫೇಲ್ ಆಗಿದ್ದಾರೆ. 2014 ಚುನಾವಣೆ ಅವ್ರು ರಾಮ ಜನ್ಮಭೂಮಿ ಇಶ್ಯೂನೇ ಇಟ್ಟಿರಲಿಲ್ಲ. ಅವರು 2009 ಚುನಾವಣೆ ರಾಮ ಜನ್ಮಭೂಮಿ ಇಶ್ಯೂ ಮೇಲೆ ಹೋದ್ರು, ಜನ ತಿರಸ್ಕಾರ ಮಾಡಿದ್ರು. ತೇಜಸ್ವಿನಿ ಮೇಡಮ್, ಎಲ್ಲ ಪಕ್ಷಗಳಿಗೂ ಆಹ್ವಾನ ಕೊಡಲಾಗಿದೆ. ಅಫ್ಕೋರ್ಸ್ ಅದರ ಕ್ರೆಡಿಟ್ ಬಿಜೆಪಿದಲ್ಲ, ಟ್ರಸ್ಟ್ ಇಂದದು. ಖಂಡಿತ ಅಜಿತ್, ಇದು ನನಗೆ ರಾಜಕೀಯದ ಒಂದು ಲಾಭ ನಷ್ಟದ ವಿಚಾರ ಅಲ್ಲ. ರಾಮ ಜನ್ಮಭೂಮಿ, ರಾಮ ಮಂದಿರ ನಿರ್ಮಾಣ ಇಡೀ ಬ್ರಹ್ಮಾಂಡದಲ್ಲಿ ಹಿಂದೂಗಳಿಗೆ ಹೆಮ್ಮೆ ತಂದು ಕೊಡುವಂತಹ, ಯಾಕಂದರೆ ಆಸ್ಮಿತೆಯ ಪ್ರಶ್ನೆ. ಸೂರ್ಯ, ಚಂದ್ರ, ನಕ್ಷತ್ರ ಪ್ರತಿಯೊಂದನ್ನು ನಂಬುವ ಹಿಂದೂ ಧರ್ಮ, ಅದಕ್ಕೆ ನಾನು ಬ್ರಹ್ಮಾಂಡ ಅಂತ ಹೇಳ್ತಾ ಇದ್ದೀನಿ. ಮತ್ತು ಎಲ್ಲ ಭಾರತ ಲೀಡಿಂಗ್ ದೇಶ, ಅತಿ ಹೆಚ್ಚು ಹಿಂದೂಗಳನ್ನು ಹೊಂದಿರತಕ್ಕಂಥ ದೇಶ. ಮತ್ತು ತಾವು ಹೇಳಿದಾಗೆ 500 ವರ್ಷಗಳಿಂದ ಸಾವಿರಾರು ಜನ, ಲಕ್ಷಾಂತರ ಜನ ನೋವುಂಡಿದ್ದಾರೆ, ಸಾವಿರಾರು ಜನ ಬಲಿದಾನ ಆಗಿದ್ದಾರೆ. ನಮ್ಮ ಕಾಲದಲ್ಲಿ ಇದಾಗ್ತಾ ಇದೆ ಅಲ್ಲ ಅನ್ನೋ ಸಂತೋಷ ನಮಗೆ ನಿಜವಾಗ್ಲೂ ಭಾಳ ಒಂದು ಅವಿಸ್ಮರಣೀಯ ಗಳಿಗೆ. ಎರಡನೇದು, ಶ್ರೀರಾಮನ ಅಸ್ಮಿತೆ ಉಳಿದಿರ್ತಕ್ಕಂಥದ್ದು ಯಾವುದೇ ಪೊಲಿಟಿಕಲ್ ಪಾರ್ಟಿಯಿಂದಲ್ಲ ಅಥವಾ ಯಾವುದೇ ಲಾಭ ನಷ್ಟಗಳ ಲೆಕ್ಕಾಚಾರದಿಂದಲ್ಲ. ಈ ಭಾರತ ದೇಶದ ಸಂಸ್ಕೃತಿ ನಡ್ಕೊಂಡು ಬಂದಿದೆ. ಕೋಟ್ಯಾನು ಕೋಟಿ ಮುಗ್ಧ ಜನತೆ ಫಾಲೋ ಮಾಡ್ಕೊಂಡು ಆ ಪರಂಪರೆಯನ್ನ, ಸಂಸ್ಕೃತಿಯನ್ನ, ಧಾರ್ಮಿಕ ಭಾವನೆಗಳನ್ನ ನಡ್ಕೊಂಡು ಒಂದು ಹಿಂದೂ ಜೀವನ ಪದ್ಧತಿಯನ್ನ ಅಳವಡಿಸ್ಕೊಂಡಿರೋದು ಅದು ಉಳಿದಿದೆ. ಮೂರನೇದು, ಬಿಜೆಪಿಯ ಒಂದು ಬದ್ಧತೆ ಏನಿತ್ತು, ಒಂದು ಪೊಲಿಟಿಕಲ್ ಪಾರ್ಟಿಯಾಗಿ ಭಾರತ ದೇಶ ಏನನ್ನು ಬಯಸುತ್ತೆ, ಬಹುಸಂಖ್ಯಾತ ಹಿಂದೂಗಳಿಗೆ ಏನು ಮನಸ್ಸಲ್ಲಿದೆ ಅದನ್ನ ನಾವು ನಮ್ಮ ಅಸ್ಮಿತೆಯಾಗಿ, ಬದ್ಧತೆಯಾಗಿ ಅದಕ್ಕೆ ನಮ್ಮ ಕರ್ತವ್ಯ ಮಾಡಿದ್ದೀವಿ. 85 ಅಂದರೆ 39 ವರ್ಷಗಳ ಹಿಂದೆ, 85ರ ತನಕ ಕಾಂಗ್ರೆಸ್ ತೋರಿದಂಥ ಬದ್ಧತೆಯನ್ನು ಇನ್ನೂ ಸ್ವಲ್ಪ ಜಾಸ್ತಿ ತೋರಿದಿದ್ರೆ ಬೇಗ ನಿರ್ಮಾಣ ಆಗ್ತಿತ್ತು, ಈ ಸಮಸ್ಯೆ ಬೇಗ ಬಗೆಹರಿತಿತ್ತು ಅಂತಕ್ಕಂಥದ್ದೊಂದು. ನನಗೆ ಖುಷಿ ಇದೆ. ಟ್ರಸ್ಟ್ ಎಲ್ಲರನ್ನೂ ಕರಿಬೇಕು. ಭಾರತೀಯ ಜನತಾ ಪಾರ್ಟಿ ಬಯಸೋದು ದೇಶದ ವಿಚಾರದಲ್ಲಿ ನಾವೆಲ್ಲರೂ ಒಟ್ಟಿಗೆ ಹೋಗ್ಬೇಕು ಅಂತ ಹೇಳಿ. ಸೋನಿಯಾ ಗಾಂಧಿ ಅವರು ಬರಲಿ, ಕಾಂಗ್ರೆಸ್ನ ಎಲ್ಲರೂ ಪ್ರಮುಖರು ಬರಲಿ. ಎಲೆಕ್ಷನ್ ಕ್ಯಾಂಪೇನ್ ಕಿಕ್ ಸ್ಟಾರ್ಟ್ ಆಗದೆ ರಾಮ ಮಂದಿರ ಲೋಕಾರ್ಪಣೆಯ ಜೊತೆಗೆ ಈಗ ಅಂಥ ಕಾರ್ಯಕ್ರಮದಲ್ಲಿ ಸೋನಿಯಾ ಗಾಂಧಿ ಅವರು ಬಂದ್ರೆ, ಅರವಿಂದ್ ಕೇಜ್ರಿವಾಲ್ ಬಂದ್ರೆ, ಅಜಿತ್, ಜನತೆ ನೋಡಿದ್ದೀರಿ ನೀವು. ಈಗ ತಾವು ಚರ್ಚೆ ಮಾಡಿದನ್ನು ಪುನರಾವರ್ತನೆ ಮಾಡೋದಿಲ್ಲ. ಉಮಾಭಾರತಿ ಏನು ಉಂಡಿದ್ದಾರೆ, ಅದ್ವಾನಿ ಅವರು ಏನು ಉಂಡಿದ್ದಾರೆ, ಜೋಶಿ ಅವರು ಏನು ಉಂಡಿದ್ದಾರೆ, ಎಷ್ಟು ತಿಂಗಳ ಕಾಲ ಕೋರ್ಟಲ್ಲಿ ಕಳೆದಿದ್ದಾರೆ, ಎಷ್ಟು ಕೇಸುಗಳು ಹಾಕ್ಸ್ಕೊಂಡಿದ್ದಾರೆ. ನಾನು ಅದಕ್ಕೆ ಆ ನೋವಿನ ಒಂದು 500 ವರ್ಷಗಳ ನೋವು ಇವತ್ತು ಇದು ಕಾಣುವಂಥ ಹಿಸ್ಟ್ರಿ, ಕಾಣದಲ್ಲೇ ಹಿಸ್ಟ್ರಿ ಬೇಕಾದಷ್ಟಿದೆ. ಎಷ್ಟೋ ಜನ ಕನಸು ಕಾಣಬೇಕು ಅಂತಿದ್ದವ್ರು ಇವತ್ತು ಬದುಕುಳಿದಿಲ್ಲ. ಆದರೆ ಸಾಧನೆ ಆಗ್ತಾ ಇದೆಯಲ್ಲ, ಸಾಧ್ಯ ಆಗ್ತಾ ಇದೆಯಲ್ಲ, ಅದು ಮುಖ್ಯ. ಇದೊಂದು ಸಂತೋಷದ ಸಮಾರಂಭ, ಭಾರತ ದೇಶ ಆಚರಣೆ ಮಾಡಬೇಕಾದಂಥ ಒಂದು ದೈವಿಕ ಸಮಾರಂಭ, ಶ್ರೀರಾಮನಿಗೆ ಸಲ್ಲಿಸುವಂಥ ಒಂದು ಮಹೋನ್ನತವಾದಂಥ ಒಂದು ದೈವಿಕ ಕಾರ್ಯದಲ್ಲಿ ಎಲ್ಲರೂ ಬರಬೇಕು ಅನ್ನೋದೇ ನಮ್ಮ ಅಭಿಪ್ರಾಯ. ಅವ್ರಿಗೆ ಆ ಅಭಿಪ್ರಾಯ ಇರಲಿಲ್ಲ. ಬರಬೇಕು, ಎಲ್ಲರೂ ಒಟ್ಟಿಗೆ ಹೋಗ್ಬೇಕು, ಎಲ್ಲಾ ವಿಚಾರದಲ್ಲೂ ರಾಜಕಾರಣ ಮಾಡ್ತಾ ಕೂರಕ್ಕಾಗೋದಿಲ್ಲ. ರಾಮ ಮಂದಿರಕ್ಕೆ ಭೂಮಿ ಪೂಜೆ ಆದಾಗ 11 ಬೆಳ್ಳಿ ಇಟ್ಟಿಗೆಗಳನ್ನು ಕಳಿಸಿದ್ದು ಮಧ್ಯಪ್ರದೇಶದ ಕಾಂಗ್ರೆಸ್ ಕಮಿಟಿ. ಸಂತೋಷ. ಈಗ ಯಾಕಂದ್ರೆ ಶ್ರೀರಾಮನಿಂದ ಅವ್ರಿಗೂ ಲಾಭ ಆಗಿದೆ. ಮಹಾತ್ಮ ಗಾಂಧಿ ಅವರು ಹೇ ರಾಮ್ ಅಂತಲೇ ಸತ್ತಿರೋದು. ನೀವು ಹೇಳಿದಾಗ ಇವಾಗ ಇಂದಿರಾ ಗಾಂಧಿ ಅವರ ಕಾಲದವರೆಗೆ ಅವ್ರು ಮಹಾನ್ ಶಿವಭಕ್ತಿ ಆಗಿದ್ದಂಥವ್ರು, ಧಾರ್ಮಿಕ. ಈಗ ಇವನ್ ಸೋನಿಯಾ ಗಾಂಧಿ ಅವರು ಕೂಡ ರಾಮಲೀಲಾ ಮೈದಾನದಲ್ಲಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ರಾವಣನ ಒಂದು ಅಂತ್ಯ ಇದರಲ್ಲಿ ಬಾಣ ಎಲ್ಲ ಬಿಟ್ಟು ಅವ್ರು ಭಾಗವಹಿಸ್ತಾರೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಬಟ್ 85ರಲ್ಲಿ ಬಾಗಿಲು ಯಾವಾಗ ಮನೆ ರಾಜೀವ್ ಗಾಂಧಿ ಅವರ ಕಾಲದಲ್ಲಿ ಬಾಗಿಲು ತೆರೆದ ಮೇಲೆ ನಡೆದಂಥ ವಿದ್ಯಮಾನಗಳಲ್ಲಿ ಮುಸ್ಲಿಂ ಓಲೈಕೆಯ ಒಂದು ತುಷ್ಟೀಕರಣದತ್ತ ಕಾಂಗ್ರೆಸ್ ವಾಲಿತು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಅಂತಕ್ಕಂಥದ್ದೇ ನಾವು ಮಾಡೋಂಥ ಆರೋಪ ಅಷ್ಟೇ. ಈ ವಿಚಾರದಲ್ಲಿ ಒಟ್ಟಿಗೆ ದೇಶ ಒಟ್ಟಿಗೆ ಹೋದ್ರೆ ನಮಗ್ ಸಂತೋಷ. ಇದು ಚೆನ್ನಾಗಾಗ್ಬೇಕು, ಈ ಕಾರ್ಯಕ್ರಮ ನಿರ್ವಿಘ್ನವಾಗಿ ಚೆನ್ನಾಗಾಗ್ಬೇಕು. ಅವರೆಲ್ಲ ಅಳೆದಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರಿಗೆ, ಏನು ಒಂದು ಶ್ರೀರಾಮನ ಒಂದು ಕಾಸ್ಗಾಗಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರಿಗೆ ನಮ್ಮ ಅಶ್ರು ತರ್ಪಣ ಮತ್ತು ಒಂದು ಭಾವೋದ್ವೇಗದ ಶ್ರದ್ಧಾಂಜಲಿಯನ್ನ ಕೊಟ್ಟೆ ನಾವು ಶ್ರೀರಾಮನನ್ನ
ಇವತ್ತು ಅದು ಸಾಧ್ಯ ಆಗ್ತಾ ಇರ್ತಕ್ಕಂಥದ್ದು. ಬಂದೆ ವಕೀಲರಾದ ಅನಂತ್ ನಾಯಕ್ ಅವರು ಜಾಯ್ನ್ ಆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಗಂಗಾಧರ್ ಕುಲಕರ್ಣಿ ಅವರು ಮಾತಾಡ್ತೀನಿ ನಾನು ತಮ್ಮನ್ನು. ಒಂದು ಸಣ್ಣ ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಬರ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.